ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ವಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಹನುಮಂತನ ಹಾರಾಟದ ಅಬ್ಬರ ಮತ್ತು ಪಾರ್ಶ್ವ ಪರಿಣಾಮ, ಸೈಡ್ ಎಫೆಕ್ಟ್ಸ್, ಅದನ್ನು ಒಂದೊಂದೇ ನಿಟ್ಟಿನಲ್ಲಿ ನಾವು ನೋಡಿದೆವು. ಯಾವಾಗ ಸಮುದ್ರದ ಮೇಲೆ ಅವನು ಹಾರಿ ಹೋಗ್ತಾ ಇದ್ದಾನೆ, ಆಗ ಇಕ್ಷ್ವಾಕು ಕುಲಮಾನಾರ್ಥಿ ಚಿಂತಯಾಮಾಸ ಸಾಗರಃ, ಸಮುದ್ರಕ್ಕೆ ಅನಿಸಿತು, ಅಂದರೆ ಸಮುದ್ರಾಭಿಮಾನಿಯಾದ ವರುಣನಿಗೆ ಅನ್ನಿಸಿತು. ಸಾಹಾಯ್ಯಂ ವಾ ನರೇಂದ್ರಸ್ಯ ಯದಿ ನಾಹಂ ಹನುಮತಃ ಕರಿಷ್ಯಾಮಿ ಭವಿಷ್ಯಾಮಿ ಸರ್ವವಾಚ್ಯೋ ವಿವಕ್ಷತಾಂ. ಈ ಸಂದರ್ಭದಲ್ಲಿ ಹನುಮಂತನಿಗೆ ಸಹಾಯ ಮಾಡದೇ ಇದ್ದರೆ ಎಲ್ಲರೂ ನನ್ನನ್ನು ಬೈಯುತ್ತಾರೆ, ಕೃತಜ್ಞ ಅಂತ ಬೈತಾರೆ. ಕೃತಜ್ಞ ಅಂದರೆ ಮಾಡಿದ್ದನ್ನು ತಿಳಿದವ. ಎಪ್ಪತ್ಮೂರರಿಂದಲ್ಲ, 83 ಅಲ್ಲ, ಅದೇ ಅದನ್ನ ಪ್ಲವಮಾನಂ ತು ತಂ ದೃಷ್ಟ್ವಾ ಪ್ಲವಗಂ ತ್ವರಿತಂ ತದಾ ಪೌರುಷಸ್ತತ್ರ ಪುಷ್ಪಾಣಿ ದೇವಗಂಧರ್ವದಾನವಾಹ. ಹಾರುವ ಹನುಮಂತನನ್ನು ಕುರಿತು ದೇವತೆಗಳು, ಗಂಧರ್ವರು ಮೊದಲಾದವರೆಲ್ಲ ಹೂಮಳೆಗೆರೆದರು. ತತಾಪನಹಿತಂ ಸೂರ್ಯ ಪ್ಲವಂತಂ ವಾನರೇಶ್ವರಂ ಸಿಷೇವೆ ಚ ತದಾ ವಾಯು ರಾಮ ಕಾರ್ಯಾರ್ಥ ಸಿದ್ಧಯೇ. ಸಮುದ್ರದ ಮೇಲೆ ಯಾವ ಪರಿ ಉರಿತಾನೆ ಸೂರ್ಯ, ಹಾಗೆ ಉರಿಲಿಲ್ಲ. ಯಾಕೆಂದರೆ ರಾಮನ ಕಾರ್ಯಕ್ಕೆ ಹೊರಟವನು ಅನ್ನುವುದರಿಂದ ಸೂರ್ಯ ಜೋರಾಗಿ ಉರಿಯಲಿಲ್ಲ ಹೇಳುತ್ತಾರೆ. ಮೆಲುಗಾಳಿ ಬೀಸಿತಂತೆ. ಋಷಯಸ್ತುಷ್ಟುವುಶ್ಚೈನಂ ಪ್ಲವಮಾನಂ ವಿಹಾಯತ ಜಗುಶ್ಚ ದೇವಗಂಧರ್ವಾಹ ಪ್ರಶಂಸಂತೋ ವನೌಕಸಂ. ಋಷಿಗಳೆಲ್ಲ ಅವನನ್ನ ಕೊಂಡಾಡಿದರು, ದೇವತೆಗಳು ಗಂಧರ್ವರು ಹಾಡು ಹಾಡಿದರು. ನಾಗಾಶ್ಚ ತುಷ್ಟುವುರಿ ಯಕ್ಷಾಃ ರಕ್ಷಾಂಸಿ ವಿವಿಧಾನಿ ಚ ಪ್ರೇಕ್ಷ ಸರ್ವೇ ಕಪಿವರಂ ಸಹಸಾ ವಿಗತಕ್ಲಮಂ. ನಾಗರು ಸ್ತೋತ್ರ ಮಾಡಿದರು, ಯಕ್ಷರು ರಾಕ್ಷಸರು ಸ್ತೋತ್ರ ಮಾಡಿದರು. ರಾಕ್ಷಸರಲ್ಲಿ ಎಲ್ಲ ಕೆಟ್ಟವರಿರಲ್ಲ, ಮತ್ತೆ ರಾಕ್ಷಸರಲ್ಲಿ ಎಲ್ಲರಿಗೂ 2 ಕೋರೆ ದಾಡೆ ಇರುತ್ತೆ, ಮೇಲ್ಗಡೆ ಕೊಂಬಿರುತ್ತೆ, ಅವೆಲ್ಲ ಇತ್ತೀಚಿನ ಕಲ್ಪನೆಗಳು. ಹಾಗೇನೂ ಇರಲ್ಲ, ರಾಕ್ಷಸ ಜನಾಂಗ ಅಷ್ಟೇ. ಆ ರಾಕ್ಷಸರೆಲ್ಲ ಅವನನ್ನು ನೋಡಿ ಸ್ತೋತ್ರ ಮಾಡಿದರಂತೆ. ಕಾರಣ ಏನು ಅಂದರೆ ಸಹಸಾ ವಿಗತಕ್ಲಮಂ, ಯಾವ ದಣಿವೂ ಇಲ್ಲ, ಹೀಗೆ ಹಾರ್ತಾ ಇದ್ದಾನೆ, ಯಾವ ದಣಿವೂ ಇಲ್ಲ ಅಂತ. ತಸ್ಮಿನ್ ಪ್ಲವಗಶಾರ್ದೂಲೆ ಪ್ಲವಮಾನೇ ಹನುಮತಿ ಇಕ್ಷ್ವಾಕು ಕುಲಮಾನಾರ್ಥಿ ಚಿಂತಯಾಮಾಸ ಸಾಗರಃ. ಹೀಗೆ ಹನುಮಂತ ಹಾರ್ತಾ ಇರುವಾಗ
ಕಡಲ ದೇವತೆ ವರುಣ ಅವನು ಯೋಚನೆ ಮಾಡಿದ, ಸಾಹಾಯ್ಯಂ ವಾ ನರೇಂದ್ರಸ್ಯ ಯದಿ ನಾಹಂ ಹನುಮತಃ ಕರಿಷ್ಯಾಮಿ ಭವಿಷ್ಯಾಮಿ ಸರ್ವವಾಚ್ಯೋ ವಿವಕ್ಷತಾಂ. ನಾನೀಗ ಈ ಕಪಿ ಹನುಮಂತನಿಗೆ ಸಹಾಯ ಮಾಡಬೇಕು, ಮಾಡಲಿಲ್ಲ ಅಂದರೆ ಎಲ್ಲರೂ ನನ್ನನ್ನು ಬೈತಾರೆ. ಯಾಕೆ ಮಾಡಬೇಕು? ಅವನ ಚಿಂತನಾ ಲಹರಿ. ಇದನ್ನ ಪ್ರಜ್ಞಾಪ್ರವಾಹ ತಂತ್ರ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಒಳಗಿಂದ ಅವನೇನು ಯೋಚನೆ ಮಾಡ್ತಾ ಇದ್ದ ಅನ್ನೋದನ್ನು ದಾಖಲಿಸೋದು. ಈ ಪ್ರಜ್ಞಾಪ್ರವಾಹ ತಂತ್ರವನ್ನು ವಾಲ್ಮೀಕಿಗಳು ಇಲ್ಲಿ ಬಳಸಿದ್ದಾರೆ. ವರುಣ ಏನು ಯೋಚನೆ ಮಾಡಿದ ಅಂತ ಇಲ್ಲಿ ಹೇಳ್ತಾ ಇರೋದು. ವರುಣ ಹೀಗೆ ಯೋಚನೆ ಮಾಡಿದನಂತೆ, ಅಹಮಿಕ್ಷ್ವಾಕುನಾಥೇನ ಸಾಗರೇಣ ವಿವರ್ಧಿತಃ ಇಕ್ಷ್ವಾಕು ಸಚಿವಶ್ಚಾಯಂ ತನ್ನಾರ್ಹತ್ಯವಸಾದಿತು. ನಾನು ಇಕ್ಷ್ವಾಕುವಿನ ವಂಶದಲ್ಲಿ ಬಂದ ಸಗರನಿಂದ ಬೆಳೆದವನು. ಪದವನ್ನು ನೋಡಿ, ಸಗರನಿಂದ ಬೆಳೆದವನು. ಮೊದಲು ಕಡಲು ಭೋರ್ಗೆರಿತಾ ಇತ್ತು. ಎಲ್ಲ ದೈತ್ಯರು ಹೋಗಿ ಅಡಗಿಕೊಳ್ಳಿಕ್ಕೆ ಶುರು ಮಾಡಿದರು. ಆಗ ದೇವತೆಗಳೆಲ್ಲ ಅಗಸ್ತ್ಯರಿಗೆ ಹೇಳಿದರು. ಅಗಸ್ತ್ಯರು ಸಮುದ್ರವನ್ನು ಪಾನ ಮಾಡಿದರು. ಆಗ ನೀರು ಕಡಿಮೆಯಾಗಿ ಸ್ವಲ್ಪವೇ ನೀರಿತ್ತು. ಆಮೇಲೆ ಅಗಸ್ತ್ಯರು ಅವರ ಕೆಲಸ ಸುಲಭ ಮಾಡಿದ್ರು. ಯಾಕೆಂದ್ರೆ ಕಡಲ ಒಳಗಡೆ ಅಡಗಿಕೊಳ್ತಾ ಇದ್ದ ಎಲ್ಲ ರಾಕ್ಷಸರು ಕೂಡ ಬಯಲಲ್ಲಿ ನಿಂತ ಹಾಗಾಯಿತು. ದೇವತೆಗಳು ಅವರನ್ನೆಲ್ಲ ಕೊಂದರು. ಹಾಗೆ ಕೊಂದಾದ ಮೇಲೆ ಏನಾಯಿತು? ಮತ್ತೆ ಬಂದು ಕೇಳಿದರು, ಅಗಸ್ತ್ಯರೇ, ಸಮುದ್ರವನ್ನು ಮತ್ತೆ ಬಿಡಿ ಅಂತ. ಅದಕ್ಕೆ ಅವರು ಹೇಳಿದ್ರು, ಪ್ರಕೃತಿ ನನಗೆ ಅನುಮತಿ ಕೊಟ್ಟಿರೋದು ಸಮುದ್ರವನ್ನು ಕುಡಿಲಿಕ್ಕೆ ಮಾತ್ರ, ಮತ್ತೆ ಬಿಡ್ಲಿಕ್ಕಲ್ಲ. ಅದಕ್ಕೆ ಇನ್ನೊಂದಷ್ಟು ಕಾಲ ಹೋಗಬೇಕು ಅಂದ್ರು. ಅದು ಪ್ರಕೃತಿ ಅಷ್ಟೇ. ಯಾರಿಗೆ ಎಷ್ಟು ಕೆಲಸವನ್ನು ವಹಿಸಿರುತ್ತೋ ಅಷ್ಟೇ ಕೆಲಸವನ್ನು ಮಾಡಬೇಕು. ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗೋಲ್ಲ. ಹಾಗೆ ಪ್ರಕೃತಿ ಅಂತ ಹೇಳಿದ್ರೆ ಇಲ್ಲಿ ಸಾಕ್ಷಾತ್ ನಾರಾಯಣ ಅಂತ. ಸಾಕ್ಷಾತ್ ನಾರಾಯಣನ ಸಂಕಲ್ಪ ಹೇಗೆ ಹಾಗೆ ನಡೆಯುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾರಾಯಣ ಅವನ ಸಂಕಲ್ಪದಂತೆ ಅಗಸ್ತ್ಯರು ಕುಡಿದಿದ್ದು. ಆದರೆ ಅವರು ಮತ್ತೆ ಸಮುದ್ರವನ್ನ ರೀಕ್ರಿಯೇಟ್ ಮಾಡಬೇಕು ಅಂತ ದೇವರ ಸಂಕಲ್ಪ ಇರಲಿಲ್ಲ. ಅದಕ್ಕೆ ಗಂಗೆ ಬರೋವರೆಗೂ ಕಾಯಬೇಕಾಯಿತು. ಆ ಗಂಗೆ ಬಂದು, ಗಂಗೆಯ ಜೊತೆಗೆ ಉಳಿದ ನೀರುಗಳು ಬಂದು, ಉಳಿದ ನದಿಯ ಅಭಿಮಾನಿನಿ ದೇವತೆಯರು ಹರಿದು ಕಡಲು ಬಲಗೊಂಡಿತು. ಹೀಗೆ ಮತ್ತೆ ಕಡಲು ರೂಪುಗೊಂಡಿತು. ಒಂದು ಕಾಲದಲ್ಲಿ ಒಣಗಿದ್ದ ಕಡಲು ಗಂಗಾ ನದಿಯ ಬರುವಿಕೆಯ ಜೊತೆಗೆ ಮತ್ತೆ ಆ ಕಡಲಾಗಿ ರೂಪುಗೊಂಡದ್ದು ಅದೊಂದು ಇತಿಹಾಸ. ಹಾಗೆ ಬರಬೇಕಾದ್ರೆ ಭಗೀರಥ ಕಾರಣ ಆದ, ಪರಂಪರೆಯ ಸಗರ ಕಾರಣ ಆದ. ಅದಕ್ಕೆ ಹೇಳಿದ್ದು, ನಾನು ಸಗರೇಣ ಪರಿವರ್ಧಿತ, ಸಗರನಿಂದ ನಾನು ಬೆಳೆದೆ. ಇಕ್ಷ್ವಾಕು ಸಚಿವಶ್ಚಾಯಂ, ನಾನು ಅವನಿಗೆ ಹೇಗೆ ಕೃತಜ್ಞತೆಯನ್ನು ಸಲ್ಲಿಸೋದು? ಇಕ್ಷ್ವಾಕುವಿನ ವಂಶದಲ್ಲಿ ಬಂದ ರಾಮನ ಕೆಲಸ ಮಾಡುವ ಹನುಮಂತನಿಗೆ ಸಹಾಯ ಮಾಡುವುದರ ಮೂಲಕ ನಾನು ಇಕ್ಷ್ವಾಕುವಿಗೆ ಸೇವೆ ಸಲ್ಲಿಸಿದ ಹಾಗೆ ಆಗತ್ತೆ. ಅತ್ಯಂತ ಶ್ರೇಷ್ಠರಿಗೆ ಸಲ್ಲಿಸುವ ಸೇವೆ ಪೂರ್ವಜರಿಗೆ ಮುಟ್ಟುತ್ತೆ ಅಂತನ್ನೋದಕ್ಕೆ ಇದೊಂದು ಮಯಿ ವಿಶ್ರಾಂತಃ ಸುಖಿ ಸೋತಿತರಿಷ್ಯತಿ. ಈ ಕಪಿಗೆ ದಣಿವು ಆರಬೇಕು, ಸುಸ್ತ ಆಗಬಾರದು.
ಮಧ್ಯದಲ್ಲಿ ವಿಶ್ರಾಂತಿ ಸಿಗಬೇಕು. ಹಾಗೆ ಮಾಡಿದರೆ ಉಳಿದ ಭಾಗವನ್ನ ದಾಟ್ತಾನೆ. ನೋಡಿ, ದಾಟುವ ಮೊದಲು ಇದ್ಯಾವ ಎಕ್ಸ್ಪೆಕ್ಟೇಷನ್ನು ಹನುಮಂತನಿಗಂತೂ ಇರಲಿಲ್ಲ. ಬೇರೆ ಕಪಿಗಳು ಬಂದಿದ್ರೂ ಅವರಿಗೆ ಸಹಾಯ ಸಿಗೋದು, ಸಿಕ್ತಿರ್ಲಿಲ್ಲ ಅಂತಿಲ್ಲ. ಆದರೆ ಇದನ್ನೆಲ್ಲವನ್ನ ಯೋಚನೆ ಮಾಡದೆ ಹಾರೋದಿದೆಯಲ್ಲ, ಅದೇ ಬೇಕಾದದ್ದು. ನಮಗೆ ಈ ಕೆಲಸ ಮಾಡ್ತಾ ಇದ್ರೆ ಮುಂದೆ ಹೀಗೆಲ್ಲ ನಮಗೆ ಉಪಕಾರ ಸಿಗತ್ತೆ, ಮುಂದೆ ನನ್ನ ಕೈ ಜೋಡಿಸ್ತಾರೆ ಅನ್ನೋದನ್ನು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡದೆ ಕೆಲಸ ಮುಂದುವರಿಸಬೇಕು. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಅದನ್ನ ನಾವಿಲ್ಲಿ ನೋಡಬಹುದು. ಅದಕ್ಕೆ ದೇವತೆಗಳೇ ಯಾವ ರೀತಿ ಸಹಕಾರ ಕೊಡ್ತಾರೆ ಅಂತ ಹೇಳಿ ಇದು ನಮಗೆ ಗೊತ್ತಾಗ್ತಾ ಇರುತ್ತೆ. ಇತಿ ಕೃತ್ವಾ ಮತಿಂ ಸಾಧ್ವೀಂ ಸಮುದ್ರಶ್ಚನ್ನಮಂಭಸಿ ಹಿರಣ್ಯನಾಭಂ ಮೈನಾಕಂ ಉವಾಚ ಗಿರಿಸತ್ತಮಂ. ಈ ರೀತಿಯಾಗಿ ನಿಶ್ಚಯಿಸಿ ಸಮುದ್ರ ರಾಜ ವರುಣ ತನ್ನ ಒಳಗಡೆ ಇರುವ ಮೈನಾಕನಿಗೆ ಹೇಳಿದ, ತ್ವಮಿಹಾಸುರ ಸಂಘಾನಾಂ ದೇವರಾಜ್ಞಾ ಮಹಾತ್ಮನ ಪಾತಾಳ ನಿಲಯಾನಾಂ ಹಿ ಪರಿಘಃ ಸನ್ನಿವೇಶಿತಃ. ನೀನು ಚಿಲಕವಾಗಿದ್ದಿ. ಪರಿಘ ಅನ್ನೋದಕ್ಕೆ ಎರಡರ್ಥ ಇದೆ. ಒಂದು ಈಟಿ ಅಂತ ಅರ್ಥ, ಜಾವೆಲಿನ್. ಇನ್ನೊಂದು ಪರಿಘ ಅಂತಂದ್ರೆ ಚಿಲಕ ಅಂತ. ನೀನು ಚಿಲಕದಂತೆ ಇದ್ದಿ. ಯಾರಿಗೆ? ತ್ವಮಿಹ ಅಸುರ ಸಂಘಾನಾಂ, ಪಾತಾಳದಿಂದ ದೈತ್ಯರು ಎದ್ದು ಬರದಂತೆ ಈ ಬೆಟ್ಟ ಅಂದ್ರೆ ಮೈನಾಕ ಎನಿಸಿದ ನೀನು ಚಿಲಕದಂತೆ ಇದ್ದಿ. ಅವರು ಮೇಲ್ಗಡೆ ಬರದಂತೆ ನೀನು ತಡಿತಾ ಇದ್ದಿ. ತ್ವಮಿಹ ಅಸುರ ಸಂಘಾನಾಂ ಪಾತಾಳ ನಿಲಯಾನಾಂ. ಯಾರು ಇಟ್ಟದ್ದು ನಿನ್ನ? ದೇವರಾಜ್ಞಾ ಅಂತಾನೆ. ದೇವರಾಜ್ಞಾ ಅಂದ್ರೆ ತೆಗೆದುಕೊಳ್ಳಿಕ್ ಬರಲ್ಲ ಇಲ್ಲಿ. ಯಾಕೆಂದ್ರೆ ಇಂದ್ರ ಅವನನ್ನ ಕಾಣಲಿಲ್ಲ, ಕಾಣದಂತೆ ಅಡಗಿಸಿಟ್ಟದ್ದು ಮುಖ್ಯ ಪ್ರಾಣ. ಹೀಗಾಗಿ ದೇವರಾಜ ಅನ್ನುವ ಪದದಿಂದ, ದೇವರಾಜ ನಿನ್ನನ್ನು ಇಲ್ಲಿಟ್ಟ ಅಂದ್ರೆ ದೇವರಾಜ ಅನ್ನೋ ಪದದಿಂದ ಯಾರನ್ನು ತಗೊಳ್ಬೇಕು? ಮುಖ್ಯ ಪ್ರಾಣನನ್ನು ತೆಗೆದುಕೊಳ್ಬೇಕೇ ವಿನಃ ಬೇರೆ ಯಾರನ್ನು ತೆಗೆದುಕೊಳ್ಳಿಕ್ ಬರಲ್ಲ. ಇಂದ್ರನನ್ನ ತೆಗೆದುಕೊಳ್ಳಿಕ್ ಬರಲ್ಲ. ಅದರಿಂದಾಗಿ ನೀನು ಓ ಬೆಟ್ಟವೇ, ಮೈನಾಕನೇ, ಪಾತಾಳದಲ್ಲಿದ್ದವರು ಈ ಭೂಮಿಗೆ ಎದ್ದು ಬರದಂತೆ ಅಡ್ಡಗೋಡೆಯಾಗಿ ನೀನಿದ್ದಿ ಅಂತರ್ಥ. ವಾಮನ ಪುರಾಣದಲ್ಲಿ ಒಂದು ಮಾತಿದೆ, ಸಮುದ್ರಾಂತರಿತ ಸರ್ವೇ ಅಗಮ್ಯಾಶ್ಚ ಪರಸ್ಪರಂ ಅಂತ. ಲೋಕಗಳಿಗೆ ಈ ಲೋಕದಿಂದ ನಾವು ಬೇರೆ ಲೋಕಕ್ಕೆ ಹೋಗಬೇಕು ಅಂದ್ರೆ ಯಾವ ದಾರಿ ಅಂದ್ರೆ ಕಡಲಲ್ಲಿಯೇ ದಾರಿ ಇರುತ್ತೆ, ಅಲ್ಲೇ ಹುಡುಕಿಬೇಕಂದ್ರೆ ಅಂತ ವಾಮನ ಪುರಾಣದಲ್ಲಿ ಇರುವಂತಹ ಮಾತು. ಹೀಗಾಗಿ ಈ ಇದು ವಾಲ್ಮೀಕಿ ರಾಮಾಯಣದಲ್ಲೇನಿದೆ, ಪಾತಾಳ ನಿಲಯಾನಾಂಹಿ ಪರಿಘಃ ಸನ್ನಿವೇಶಿತಃ ತ್ವಮೇಷಾಂ ಜ್ಞಾತಿ ವೀರ್ಯಾಣಾಂ ಪುನರೇವ ಉತ್ಪತಿಷ್ಯತಾಂ ಪಾತಾಳಸ್ಯ ಪ್ರಮೇಯಸ್ಯ ದ್ವಾರಂ ಆವೃತ್ಯ ತಿಷ್ಠಸಿ. ಪಾತಾಳಸ್ಯ ಅಪ್ರಮೇಯಸ್ಯ, ಅಧೋಲೋಕದ ಮಂದಿ ಮೇಲ್ಗಡೆಗೆ ಜಿಗಿದು ಬರದಂತೆ ನೀನು ದ್ವಾರಭೂತನಾಗಿ ಇದ್ದೀಯ, ಅವರ ಬಾಗಿಲನ್ನ ಮುಚ್ಚಿ ಇದ್ದೀಯ ಅಂತ ಹೇಳ್ತಾ ಇದ್ದಾನೆ. ತಿರಿಯ ಗುರ್ಧ್ವಮಧಶ್ಚೈವ ಶಕ್ತಿಸ್ತೆ ಶೈಲವರ್ಧಿತುಂ ತಸ್ಮಾತ್ ಸಂಚೋದಯಾಮಿ ತ್ವಾಂ ಉತ್ತಿಷ್ಠ ಗಿರಿಸತ್ತಮ. ನಿನಗೆ ಬೆಳೆಯಲಿಕ್ಕೆ ಶಕ್ತಿ ಇದೆ. ಬೆಟ್ಟಗಳು ಅವಕಾಶ ಕೊಟ್ಟರೆ ಬೆಳೀತವೆ ಅಲ್ವಾ? ಒಂದು ಕಾಲದ ಮಣ್ಣಿನ ಗುಡ್ಡೆ ಎಷ್ಟೋ ಲಕ್ಷಾಂತರ ಯುಗಗಳನ್ನು ದಾಟಿದರೆ ಅದೇ ಕಲ್ಲಾಗತ್ತೆ. ಅದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಆದರೆ ಆಗ ಇದ್ದ ಬೆಟ್ಟಗಳಿಗೆ ಅಂದ್ರೆ ಪರ್ವತಾಭಿಮಾನಿ ದೇವತೆಗಳಿಗೆ ತಮ್ಮ ಅಧಿಷ್ಠಾನವನ್ನ ಹಿಗ್ಗಿಸಿಕೊಳ್ಳುವ ಸಾಮರ್ಥ್ಯ ಇತ್ತು. ಪ್ರಾಯ ಪರ್ವತಗಳಿಗೆ ರೆಕ್ಕೆ ಅಂದ್ರೆ ಇದೇ ಇರಬೇಕು, ತಮ್ಮನ್ನ ಹೇಗೆ ಬೇಕಾದರೂ ಹಾಗೆ ಹಿಗ್ಗಿಸಿಕೊಳ್ಳುವಂತಹ ಶಕ್ತಿ. ಇಲ್ಲ ಅಂದ್ರೆ ಬೆಟ್ಟವೇ ಹೋಗಿ ಅಲ್ಲಿ ಹೋಗೋದು ಅನ್ನೋದಕ್ಕಿಂತ
ಇದು ಸ್ವಲ್ಪ ನಮಗೆ ಈಗ ಅರ್ಥ ಆಗುವಂತಹ ವಿಚಾರ. ಅದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬೆಟ್ಟ ಹೋಗಿ ಇನ್ನೊಂದು ಕಡೆ ಕೂಡೋದು ಅಂತ. ಯಾಕೆ ಅಂದ್ರೆ ಬೆಟ್ಟವನ್ನ ಭೂಧರ ಅಂತ ಕರೀತಾರೆ. ಭೂಧರ ಅಂದ್ರೇನು? ಭೂಮಿಯನ್ನ ಹೊತ್ತಿರುವುದು. ಭೂಮಿಯನ್ನು ಹೆಂಗೆ ಹೊತ್ತುತ್ತೆ? ಭೂಮಿ ಮೇಲ್ಗಡೆ ಇರುತ್ತಲ್ಲ ಅಂದ್ರೆ ಅದು ತಳದವರೆಗೂ ವ್ಯಾಪಿಸಿ ಲಾವಾರಸ ಉಕ್ಕದಂತೆ ತಡೆದಿರುತ್ತೆ. ಅದರಿಂದಾಗಿ ಪರ್ವತವನ್ನ ಭೂಧರ ಅಂತ ಕರೆಯೋದು. ಅದರಿಂದಾಗಿ ಪರ್ವತದಕ್ಕೆ ರೆಕ್ಕೆ ಇದೆ ಅಂದ್ರೆ ತಿರಿಯಗೂರ್ಧ್ವ ಮಧಶ್ಚೈವ ಶಕ್ತಿಸ್ಥೆ ಶೈಲವರ್ಧಿತು. ಓ ಬೆಟ್ಟವೇ, ಮೇಲ್ಗಡೆ ಕೆಳಗಡೆ ಆಚೆ ಈಚೆ ಎಲ್ಲ ಕಡೆಯೂ ನೀನು ಬೆಳೆಯಬಲ್ಲೆ. ತಸ್ಮಾತ್ ಸಂಚೋದಯಾಮಿತ್ವಾಂ ಉತ್ತಿಷ್ಠ ಗಿರಿಸತ್ತಮ. ಅದರಿಂದ ಹೇಳ್ತಾ ಇದ್ದೇನೆ, ಎದ್ದು ನಿಲ್ಲು. ಯೇಷ ಕಪಿಶಾರ್ದೂಲಃ ತ್ವಾಮು ಪರಿಯೇತಿ ವೀರ್ಯವಾನ್ ಹನುಮಾನ್ ರಾಮಕಾರ್ಯಾರ್ಥಿ ಭೀಮಕರ್ಮ ಖಮಾಪ್ಲುತಃ. ಯೇಷ ಕಪಿಶಾರ್ದೂಲಃ, ಈ ಕಪಿಗಳಲ್ಲಿ ಅಗ್ರಗಣ್ಯ ಏನಿದ್ದಾನೆ ಅವನು ಮೇಲ್ಗಡೆಯಿಂದ ನಿನ್ನನ್ನು ಸಾಗುತ್ತಾ ಇದ್ದಾನೆ. ಅವನು ರಾಮನ ಕೆಲಸಕ್ಕಾಗಿ ತೊಡಗಿದ್ದಾನೆ. ಕುರು ಸಾಚಿವ್ಯಮಸ್ಮಾಕಂ ನನ ಕಾರ್ಯಮತಿಕ್ರಮ ಕರ್ತವ್ಯಮಕೃತಂ ಕಾರ್ಯಂ ಸತಾಂ ಮನ್ಯುಮುದೀರಯೇತ್. ಇವನಿಗೆ ಸಹಾಯ ಮಾಡಬೇಕು. ಅಸ್ಯ ಸಾಹ್ಯಂ ಮಯಾ ಕಾರ್ಯಂ, ಇವನಿಗೆ ನಾನು ಸಹಾಯ ಮಾಡಬೇಕು. ನನ್ನ ಆಶ್ರಯದಲ್ಲಿರುವ ನೀನು ಸಹಾಯ ಮಾಡಬೇಕು. ಅದರಿಂದಾಗಿ ಕುರು ಸಾಚಿವ್ಯಮಸ್ಮಾಕಂ, ಹನುಮಂತನಿಗೆ ಉಪಕಾರ ಮಾಡುವ ವೇಳೆ ನೀನು ನನಗೆ ಸಹಾಯ ಮಾಡು. ಆದ್ದರಿಂದ ನನ್ನ ಕಾರ್ಯಮತಿಕ್ರಮ, ನಮ್ಮ ಕೆಲಸವನ್ನು ನೀನು ಮೀರದಿರು. ನನಗೆ ಇಕ್ಷ್ವಾಕುಗಳು ಪೂಜ್ಯರು, ಪರಂ ಪೂಜ್ಯತಮಾಸ್ತವ, ನನಗಿಂತ ನಿನಗೆ ಪೂಜ್ಯರು. ಯಾಕೆಂದ್ರೆ ನೀನು ಇವತ್ತು ನನ್ನಲ್ಲಿ ಅಡಗಿಕೊಂಡಿದ್ದಿ. ನಾನಿಲ್ಲದೆ ಹೋಗಿದ್ದಿದ್ರೆ ಎಲ್ಲ ಅಡಗಿಕೊಳ್ತಾ ಇದ್ದಿ. ನಾನಿರ್ಲಿಕ್ಕೆ ಕಾರಣ ಅವರು. ಅದರಿಂದಾಗಿ ನೀನು ನಮ್ಮನ್ನ ಸಂತೋಷಗೊಳಿಸಬೇಕು ಅಂದ್ರೆ ಮೇಲ್ಗಡೆ ಎದ್ದು ಬಾ. ಬೆಟ್ಟದ ಮೇಲ್ಗಡೆ ಅವನು ವಿಶ್ರಾಂತಿ ತೆಗೆದುಕೊಳ್ಳಲಿ. ಆಮೇಲೆ ಅವನು ಹೋಗ್ತಾನೆ. ಎಲ್ಲಿ ತನಕ ಬಿಡಬಹುದೋ ಅಲ್ಲಿ ತನಕ ಬಿಡಬಹುದು. ಇಷ್ಟನ್ನ ಹೇಳಿದ. ಅಂದರೆ ನಮ್ಮ ಮಾಡಿದ ಉಂಟಾಗಿದ್ದೇವೆ. ಹಾಗೆ ನಾವು ಮಾಡಿದ ಉಳಿತನ್ನ ನಮ್ಮ ಮುಂದಿನವರು ಉಣ್ಣುತ್ತಾರೆ. ನಿಮ್ಮ ತಂದೆ ನಮಗಿಂತಹ ಉಪಕಾರ ಮಾಡಿದರು ಅಂತ ಹೇಳಿ ನಮಗೆ ಹೇಳೋರಿದ್ದಾರೆ. ಹಾಗೆ ನಾವೇನಾದರೂ ಒಳ್ಳೆಯ ಕೆಲಸ ಮಾಡಿದರೆ ನಮ್ಮ ಮಕ್ಕಳಿಗೆ ಅದು ರಕ್ಷೆಯಾಗಿ ನಿಲ್ಲುತ್ತೆ. ಯಾರೋ ಒಬ್ರು ಬಂದು ನಿಮ್ಮ ತಂದೆಯಿಂದ ನಾನು ಉಪಕೃತನಾಗಿದ್ದೇನೆ ಅಂತ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮಾಡಬಹುದು. ಅದರಿಂದ ಇದೆಲ್ಲ ಈ ಉನ್ನತ ಮೌಲ್ಯಗಳನ್ನ ಆರಾಮವಾಗಿ ಕತೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದು ತೆಗೆದು ತೋರಿಸ್ಬೇಕಷ್ಟೆ. ಸಲಿಲಾದುರ್ಧ್ವಮುತ್ತಿಷ್ಠ ತಿಷ್ಠತ್ವೇಷ ಕಪಿಸ್ತ್ವಯಿ ಅಸ್ಮಾಕಂ ಅತಿಥಿಶ್ಚೈವ ಪೂಜ್ಯಶ್ಚ ಪ್ಲವತಾಂಬರ. ನೀರಿನಿಂದ ಮೇಲ್ಗಡೆ ಏಳು. ನಿನ್ನ ಕೋಡಗಲ್ಲಿನ ಮೇಲೆ, ಶಿಖರದ ಮೇಲೆ ಅವನು ನಿಲ್ಲಲಿ. ಕರ್ತವ್ಯವನ್ನ ಮಾಡು. ಕರ್ತವ್ಯಮಕೃತಂ ಕಾರ್ಯಂ ಸತಾಂ ಮನ್ಯುಮುದೀರಯೇತ್. ಮಾಡಬೇಕಾದ ಕಾರ್ಯವನ್ನು ಮಾಡದಿದ್ದರೆ ಸಜ್ಜನರಿಗೆ ಸಿಟ್ಟು ಬರುತ್ತೆ. ಅದರಿಂದಾಗಿ ಏಳು. ಇವನು ನಮ್ಮ ಅತಿಥಿ. ಚಾಮೀಕರ ಮಹಾನಾಭ ದೇವಗಂಧರ್ವ ಸೇವಿತ ಹನುಮಾನ್ ಸ್ತ್ವಯಿ ವಿಶ್ರಾಂತಃ ತತಶೇಷಂ ಗಮಿಷ್ಯತಿ. ಚಾಮೀಕರ ಮಹಾನಾಭ, ಬೆಟ್ಟದಲ್ಲಿ ನಿನ್ನಲ್ಲಿ ಒಳಗಡೆ ಬಂಗಾರ ಇದೆ. ಚಾಮೀಕರ ಅಂದ್ರೆ ಬಂಗಾರ. ಮಹಾನಾಭ, ನಾಭಿಯಲ್ಲಿ ಅಂದ್ರೆ ಮಧ್ಯದಲ್ಲಿ ಬಂಗಾರ ಇದೆ. ಚಾಮೀಕರ ಮಹಾನಾಭ ದೇವಗಂಧರ್ವ ಸೇವಿತ. ದೇವತೆಗಳು ಗಂಧರ್ವರು ಎಲ್ಲ ನಿನ್ನಲ್ಲಿ ಇರ್ತಾರೆ. ಹನುಮಂತ ನಿನ್ನಲ್ಲಿ ವಿಶ್ರಾಂತನಾಗಿ ದಣಿವನ್ನು ಆರಿಸಿಕೊಂಡು ಮುಂದಣ ಭಾಗವನ್ನು ಹಾರಿ ಹೋಗ್ತಾನೆ.
ಕಾಕುತ್ಸ್ಥಸ್ಯಾನೃಶಂಸ್ಯಂಚ ಮೈಥಿಲ್ಯಾಶ್ಚ ವಿವಾತನಂ ಶ್ರಮಂಚ ಪ್ಲವಗೇಂದ್ರಸ್ಯ ಸಮೀಕ್ಷೋತ್ಥಾತುಮರ್ಹತಿ. ರಾಮನ ದಯೆಯನ್ನು ನೋಡು, ರಾಮನ ವಂಶದವರ ಉಪಕಾರವನ್ನು ನೆನೆ. ಸೀತೆಯನ್ನು ನಾವು ಮರಳಿ ತರಿಸಬೇಕಾಗಿದೆ, ಅದಕ್ಕೆ ಸಹಾಯವನ್ನು ಮಾಡಬೇಕು. ಈ ಕಪಿ ಹನುಮಂತ ಎಷ್ಟು ಶ್ರಮ ಪಡ್ತಾ ಇದ್ದಾನೆ ನೋಡು. ಇದನ್ನೆಲ್ಲ ನೋಡಿ ನೀನು ಹೇಳಲೇಬೇಕು. ಹಿರಣ್ಯಗರ್ಭೋ ಮೈನಾಕೋ ನಿಶಮ್ಯ ಲವಣಾಂಬತಃ ಉತ್ಪಪಾತ ಜಲಾತ್ತೂರ್ಣಂ ಮಹಾದ್ರುಮಲತಾವೃತಃ. ಹಾಗೆ ಬಂಗಾರವನ್ನು ಒಡಲಲ್ಲಿ ಇಟ್ಟುಕೊಂಡ ಮೈನಾಕ ಲವಣಾಂಬತಃ ನಿಶಮ್ಯ, ಆ ಸಮುದ್ರ ರಾಜನ ಮಾತನ್ನ ಕೇಳಿ ಮೇಲ್ಗಡೆ ಎದ್ದ ಅಂತೆ. ನೋಡಿ, ಲವಣಾಂಬತಃ ಉಪ್ಪು ನೀರು, ಆದರೆ ಅವನಲ್ಲಿ ಮಹಾದ್ರುಮ ಲತಾವೃತ, ಮರಗಳಿದ್ದವು, ಬಳ್ಳಿ ಇತ್ತು, ಎಲ್ಲ ಇತ್ತು. ಅಲ್ಲ, ಸಮುದ್ರದ ಒಳಗಡೆ ಹಸಿರು ಸಸ್ಯಗಳು ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಇದೆ, ಬೇರೆಯೂ ಇದೆ. ಪಾಚಿಯೇ ಹಸಿರು, ಪಾಚಿಯೇ ಒಂದು ಸಸ್ಯ ಅಲ್ವೇ? ಅದರಿಂದ ಸಮುದ್ರ ಲವಣಾಂಬತಃ, ಆ ಉಪ್ಪು ನೀರಿನ ಒಳಗಡೆಯಿಂದ ಮೈನಾಕ ಏಳುವಾಗ ಒಳ್ಳೆಯ ಮರ ಮೊದಲಾದವುಗಳೆಲ್ಲ ಇದ್ವಂತೆ. ಸಸಾಗರ ಜಲಂ ಭಿತ್ವಾ ಬಭೂವಾಚ್ಯುಚ್ಛ್ರಿತಸ್ತತ ಯಥಾ ಜಲಧರಂ ಭಿತ್ವಾ ದೀಪ್ತರಶ್ಮಿರ್ದಿವಾಕರ. ಆ ಬೆಟ್ಟ ಕಡಲಿನಿಂದ ಹೀಗೆ ರಪ್ಪ ಮೇಲೆದ್ದಿತು. ಹೇಗೆ ಅಂದರೆ, ಮೋಡಗಳೆಡೆಯಿಂದ ಸೂರ್ಯ ಮೋಡಗಳನ್ನು ಸೀಳಿಕೊಂಡು ಹೊರಗಡೆ ಬರುವ ಹಾಗಿತ್ತು. ಸಮಹಾತ್ಮ ಮುಹೂರ್ತೇನ ಪರ್ವತ ಸಲಿಲಾವೃತ ದರ್ಶಯಾಮಾಸ ಶೃಂಗಾಣಿ ಸಾಗರೇಣ ನಿಯೋಜಿತ. ತನ್ನ ಶಿಖರಗಳನ್ನೆಲ್ಲ ತೋರಿಸಿದ ಅಂತೆ. ಶಾತಕುಂಭಮಯೈ ಶೃಂಗೈ ಸಕಿನ್ನರಮಹೋರಗೈ ಆದಿತ್ಯೋದಯ ಸಂಕಾಶೈ ಉಲ್ಲಿಖದ್ಭಿರಿವಾಂಬರಂ. ಆಕಾಶವನ್ನ ಕುರಿತು ಬರೆಯುತ್ತಿರುವ ಲೇಖನಿಯೋ ಎಂಬಂತೆ ಇದ್ದ. ಚೂಪಾದ ಆ ಭಾಗ. ಉಲ್ಲಿಖದ್ಭಿ, ಉಲ್ಲಿಖನ ಅಂತಂದ್ರೆ ಗುರುತು ಮಾಡುವುದು ಅಂತರ್ಥ. ಈಗ ಕೊಟೇಶನ್ ಅನ್ನೋದಕ್ಕೂ ಉಲ್ಲೇಖಿಸಿದರು ಅಂತಾರೆ. ಆದರೆ ಉಲ್ಲಿಖದ್ಭಿಹಿ ಅಂತಂದ್ರೆ ಅವುಗಳನ್ನು ಕೆತ್ತುವುದು ಅಥವಾ ಆಳವಾಗಿ ಕೊರೆಯುವುದು ಅಂತ ಅರ್ಥ. ಲೇಖನಿ ಅಥವಾ ಲೇಖಿನಿ ಅಂತಂದ್ರೆ ಸಂಸ್ಕೃತದಲ್ಲಿ ಇಕ್ಕಳ ಅಂತ ಅರ್ಥ. ಲೇಖಿನ್ಯಾ ಮುಹುರಪಿನಶ್ಚ ಕೃಷ್ಯಮಾಣಂ ನಾಪ್ಯೇಕಂ ತನುರುಹಮಸ್ಯ ತೂದಪಾಟಿ ಅಂತ ನಾರಾಯಣ ಪಂಡಿತಾಚಾರ್ಯರು. ಲೇಖಿನಿ ಅಂದ್ರೆ ಚಿಮ್ಮಟ, ಅಂದ್ರೆ ಕಿತ್ತಿ ಹಿಡಿಯುವಂಥದ್ದು. ಅದರದ್ದೇ ಶಬ್ದ, ಸ್ವಲ್ಪ ವ್ಯತ್ಯಾಸ. ಲೇಖನಿ ಕಿತ್ತು ತೆಗೆಯುವಂಥದ್ದು, ಕಂಠ್ಯವನ್ನ ಲೇಖನ ಅಂತ ಕರಿತಾ ಇದ್ರು. ಅವಾಗೆಲ್ಲ ಕೊರವಣಿಗೆ ತಾನೆ, ಬರವಣಿಗೆ ಅಂತಲ್ಲ, ಕೊರವಣಿಗೆ. ಅದನ್ನ ಏನು ತಾಡವಾಲೆ ಇದೆ ಅದನ್ನ ಕಂಠಿಯಿಂದ ಕೊರಿತಾ ಇದ್ರು ಅಕ್ಷರವನ್ನ. ಆಮೇಲೆ ಅದಕ್ಕೆ ಇದ್ದಿಲು ಪುಡಿಯನ್ನು ತುಂಬಿ ತೊಳಿತಾ ಇದ್ರು. ಆಗ ಅದು ಕಪ್ಪಗೆ ಅಕ್ಷರ ಮೂಡ್ತಾ ಇರ್ತಿತ್ತು. ಹೀಗಾಗಿ ಅದು ಬರವಣಿಗೆ ಅಲ್ಲ, ಕೊರವಣಿಗೆ. ಆದ್ರೆ ನಾವು ಮಾತ್ರ ಅದನ್ನಿನ್ನು ಲೇಖನ ಅಂತಾನೆ ಹೇಳ್ತಾ ಇದ್ದೀವಿ. ಇದೆಲ್ಲ ಅರ್ಥಾದರ್ಥ ಅಥವಾ ಗೌಣಾರ್ಥ ಅಂತ ಕರೀತಾರೆ. ಈ ಹಿನ್ನೆಲೆಯಲ್ಲಿ ಅದೇನ್ ಮಾಡುತ್ತೆ, ಉಲ್ಲಿಖದ್ಭಿ ರಿವಾಂಬರಂ, ಅದರ ಶಿಖರಗಳು ಆಕಾಶವನ್ನ ಕುರಿತು ಬರೆಯುತ್ತವೋ ಎಂಬಂತೆ ಇದ್ದವು. ತಸ್ಯ ಜಾಂಬೂನದೈ ಶೃಂಗೈ ಪರ್ವತಸ್ಯ ಸಮುತ್ಥಿತೈ ಆಕಾಶಂ ಶಸ್ತ್ರ ಸಂಕಾಚಂ ಅಭವತ್ ಕಾಂಚನ ಪ್ರಭಂ. ಅದು ಏನು, ಯಾವ ಶಿಖರಗಳು? ಬಂಗಾರದ ಶಿಖರಗಳು. ಆ ಬಂಗಾರದ ಶಿಖರಗಳು ಮೇಲ್ಗಡೆ ಎದ್ದಾಗ ಇಡೀ ಆಗಸವೇ ಚೂಪಾದ ಆಯುಧವನ್ನು ಹಿಡಿದಿದೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಜಾತರೂಪಮಯೈ ಶೃಂಗೈ
ಭ್ರಾಜಮಾನೈರ್ಮಹಾಪ್ರಭೈಃ ಆದಿತ್ಯ ಶತಸಂಕಾಚ ಸೋಭವದ್ಗಿರಿಸತ್ತಮಃ. ಈ ತರಹದ ಜಾತರೂಪಮಯ ಶೃಂಗೈ, ಬಂಗಾರದ ಕೋಡಗಲ್ಲುಗಳು ಶಿಖರಗಳಿರುವಾಗ ಹೇಗೆ ಕಂಡಿತು ಅಂತಂದ್ರೆ ಸೂರ್ಯನೋ ಎಂಬಂತೆ ಕಂಡಿತು. ಸಮುತ್ಥಿತಮಸಂಗೇನ ಹನುಮಾನಗ್ರತಸ್ಥಿತಂ ಮಧ್ಯೆ ಲವಣತೋ ಯಸ್ಯ ವಿಘ್ನೋಯಮಿತಿ ನಿಶ್ಚಿತಃ. ಹನುಮಂತನಿಗೇನನ್ನಿಸಿತು, ಇದು ಅಡ್ಡಿ ಏನೋ ಅಂತ ಅನ್ನಿಸಿತಂತೆ. ಸತದಾಸೀದ್ ಅತಸ್ತೇನ ಕಪಿನ ಪರ್ವತೋತ್ತಮಃ ಸತಮುಚ್ಛ್ರಿತಮತ್ಯರ್ಥಂ ಮಹಾವೇಗೋ ಮಹಾಕಪಿ ಉರಸಾ ಪಾತಯಾಮಾಸ ಜೀಮೂತಮಿವ ಮಾರುತಃ. ಅವನು ನೋಡಿ ಹಾರ್ತಾ ಇದ್ದದ್ದು ಹೀಗೆ ನಾವು ಜಿಗಿಯುವಾಗ ಹೀಗೆ ಜಿಗಿತೀವೇ ವಿನಃ ಬೇರೆ ಅಲ್ಲ. ಈಜಬೇಕಾದ್ರೆ ಅಡ್ಡಡ್ಡ ಮಲಗ್ತೇವೆ, ಆದರೆ ಹಾರಬೇಕಾದ್ರೆ ಹೀಗೆ ಹಾರುವುದು. ಅದಕ್ಕೆ ಅವನ ಎದೆ ತಾಗಿತ್ತು. ಉರಸ ಪಾತಯಾಮಾಸ, ಎದೆ ತಾಗಿದ್ದು. ಅದು ಒಂದು ಚಿತ್ರವನ್ನು ತೋರಿಸಿ ಮಂಜುನಾಥ ಹೇಳ್ತಾ ಇದ್ದ, ನೋಡಿ ಇಂದ್ರಧ್ವಜ ಯುವೋಚ್ಛ್ರಿತ ಅಂದ್ರೆ ಹೀಗೆ ಮೇಲ್ಗಡೆ ಇದೆ. ಮೇಲ್ಗಡೆ ಅಲ್ಲ, ಅದು ಕೆಳಗಡೆ. ಅವನು ಹಾರ್ತಾ ಇರೋದು ಹೀಗೆ. ಅದೇಂಗ್ ಮೇಲ್ಗಡೆ ಹೋಗುತ್ತೆ ಬಾಲ? ಬಾಲದ ಈ ಉದ್ದವನ್ನು ನೋಡಿ ಅವರು ಹೇಳಿದ್ದೇ ವಿನಃ ಉಚ್ಛ್ರಿತ ಅಂದ್ರೆ ಉದ್ದವಾದ ಬಾಲ ಅಂತ. ಹಾಗೆ ಅವನು ಅಡ್ಡಡ್ಡವಾಗಿ ಮಲಗಿ ಆ ಬಾಲ ನಿಟಾರನ್ನು ನಿಂತದ್ದಲ್ಲ. ಅದರಿಂದಾಗಿ ಅವನು ಜಿಗಿದದ್ದು ಹೀಗೆ ಜಿಗಿಯುವಾಗ ಎದೆ ತಾಗಿತ್ತು. ಯಾವುದಕ್ಕೆ? ಬೆಟ್ಟಕ್ಕೆ. ಉರಸ ಪಾತಯಾಮಾಸ, ಎದೆ ತಾಗಿದಾಗ ಶೃಂಗ ಒಂದು ಕಳಚಿ ಬಿತ್ತು. ಸತದಾ ಸಾಧಿತಸ್ತೇನ ಕಪಿನ ಪರ್ವತೋತ್ತಮಃ ಬುದ್ಧ್ವಾ ತಸ್ಯ ಹರೇರ್ವೇಗಂ ಜಹರ್ಷ ಚನನಾದ ಚ. ಆ ಪರ್ವತಾಭಿಮಾನಿ ಮೈನಾಕ ಅಂತ ಅವನ ಹೆಸರು. ಆ ಮೈನಾಕನಿಗೆ ಭಾರಿ ಖುಷಿ ಆಯ್ತಂತೆ. ಯಾಕೆಂದ್ರೆ ಹನುಮಂತ ಹಾರ್ತಾ ಇದ್ದಾಗ ಅವನಿಗೆ ಡಿಕ್ಕಿ ಕೊಟ್ಟದ್ರಿಂದ ಅವನ ವೇಗ ಎಷ್ಟು ಅಂತ ಗೊತ್ತಾಯಿತು ಅಂತ. ಜಹರ್ಷ ಚ ನನಾದ ಚ, ಸಂತೋಷಪಟ್ಟ, ಗಟ್ಟಿಯಾಗಿ ಸದ್ದು ಮಾಡಿದ. ತಮಾಕಾಚ ಗತಂ ವೀರಂ ಆಕಾಶೇ ಸಮುಪಸ್ಥಿತ ಪ್ರೀತೋ ಹೃಷ್ಟ ಮನಾವಾಕ್ಯಂ ಅಬ್ರವೀತ್ ಪರ್ವತ ಕಪಿಂ. ಬಹಳ ಸಂತೋಷದಿಂದ ಆ ಮೈನಾಕ ಪರ್ವತದ ಅಭಿಮಾನಿ ನುಡಿದ, ಮಾನುಷಂ ಧಾರಯನ್ ರೂಪಂ ಆತ್ಮನಃ ಶಿಖರೇ ಸ್ಥಿತಃ. ಎಲ್ಲರಿಗೂ ಕಾಣುವಂತೆ ಮಾನುಷ ಆಕಾರವನ್ನು ತಳೆದ. ಅವರ ಅಭಿಮಾನಿ ದೇವತೆಗಳಿಗೆ ಬೇಕಾದ ರೂಪ ಇರುತ್ತೆ. ಅದನ್ನ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ಅಭಿಮಾನಿ ವ್ಯಪದೇಶಸ್ತು ವಿಶೇಷ ಅನುಗತಿಭ್ಯಾಂ. ಅನುಗತಿ ಅಂದ್ರೆ ವ್ಯಾಪ್ತಿ, ವಿಶೇಷ ಅಂದ್ರೆ ಶಕ್ತಿ. ಶಕ್ತಿ ಇದೆ, ವ್ಯಾಪ್ತಿ ಇದೆ ಅಂತ. ಹೀಗಾಗಿ ಅವನು ಬೆಟ್ಟದ ಎಲ್ಲೆಡೆ ಇದು ನನ್ನದು ಅಂತನ್ನುವ ದೇಹದ ರೀತಿಯಾದ ಅಭಿಮಾನವನ್ನು ಹೊಂದಿದ್ದಾನೆ. ಅವನಿಗೆ ವ್ಯಾಪ್ತಿ ಇದೆ ಮತ್ತೆ ಶಕ್ತಿ ಇದೆ. ಅವನಿಗೂ ಕೂಡ ಖುಷಿಯಾಯಿತು. ಯಾಕೆಂದ್ರೆ ಏನು ವೇಗ ಇದೆ ಅಂತ. ಗಟ್ಟಿಯಾಗಿ ನಿಂತ ಬೆಟ್ಟಕ್ಕೂ ಕೂಡ ಡಿಕ್ಕಿ ಹೊಡೆದಾಗ ಓ ವೇಗ ಚೆನ್ನಾಗಿದೆ ಅಂತ ಖುಷಿಪಟ್ಟ. ಮಾನುಷ ರೂಪವನ್ನು ಧರಿಸಿದ. ದುಷ್ಕರಂ ಕೃತವಾನ್ ಕರ್ಮ ತ್ವಮಿದಂ ವಾನರೋತ್ತಮ. ಓ ಕಪಿಯೇ, ಅದ್ಭುತವಾದ ಕೆಲಸ ಮಾಡಿದೆ, ಬೇರೆ ಯಾರಿಗೂ ಮಾಡ್ಲಿಕ್ಕಾಗದ್ದು. ನಿಪತ್ಯ ಮಮ ಶೃಂಗೇಶು ಸುಖಂ ವಿಶ್ರಮ್ಯ ಗಮ್ಯತಾಂ. ನಾನು ನಿನ್ನ ಮಿತ್ರನಾಗಿ ಬಂದಿದ್ದೇನೆ. ನನ್ನ ಶಿಖರಗಳಲ್ಲಿ ವಿಶ್ರಮಿಸಿ ಮುಂದೆ ಹೋಗು. ರಾಘವಸ್ಯ ಕುಲೇ ಜಾತೈಹಿ ಉದಧಿ ಪರಿವರ್ಧಿತ. ನಿನ್ನ ವಂಶದವರೇ ಈ ಕಡಲನ್ನು ಬೆಳೆಸಿದ್ದು. ಆ ಕಡಲಲ್ಲಿ ನಾನು ಇರುವಂತಾಯ್ತು. ಸತ್ವಾಂ ರಾಮಹಿತೇ ಯುಕ್ತಂ ಪ್ರತ್ಯರ್ಚಯತಿ ಸಾಗರ. ಅದರಿಂದ ಕಡಲ ದೇವ ವರುಣನಿಗೂ ಕೂಡ ನಿನ್ನ ಬಗೆಗೆ ಪ್ರೀತಿ ಇದೆ. ಅದರಿಂದಲೇ ನನ್ನನ್ನು ಕಳಿಸಿದ್ದಾನೆ. ತ್ವನ್ನಿಮಿತ್ತ ಮನೇನಾಹಂ ಬಹುಮಾನಾತ್ ಪ್ರಚೋದಿತ. ತ್ವನ್ನಿಮಿತ್ತಂ ಪ್ರಚೋದಿತ. ನಿನ್ನ ಸಲುವಾಗಿ
ನಾನು ಪ್ರಚೋದಿತನಾಗಿದ್ದೇನೆ. ಯೋಜನಾನಾಂ ಚತಂ ವಾಪಿ ಕಪಿರೇಶಖಮಾಪ್ಲುತಃ ತವಸಾನುಷು ವಿಶ್ರಾಂತಃ ಶೇಷಂ ಪ್ರಕ್ರಮತಾಮಿತಿ. ನಡುವೆ ಒಂದು ತಂಗುದಾಣ, ಇಳಿದು ಆಮೇಲೆ ಹಾರಬೇಕು. ಆ ತರಹ ಮಾಡು. ತಿಷ್ಠತ್ವಂ ಕಪಿಶಾರ್ದೂಲ ಮಯಿ ವಿಶ್ರಮ್ಯ ಗಮ್ಯತಾಂ ತದಿದಂ ಗಂಧವತ್ ಸ್ವಾದು ಕಂದಮೂಲ ಫಲಂ ಬಹು. ಅದರಿಂದ ಓ ಕಪಿಗಳಲ್ಲಿ ಮಿಗಿಲಾದವನೇ ಇರು, ನಾನು ಒಳ್ಳೆಯ ಹಣ್ಣುಗಳನ್ನು ಕೊಡುತ್ತೇನೆ, ಪರಿಮಳವನ್ನು ಆಸ್ವಾದಿಸು, ಹಣ್ಣುಗಳನ್ನು ಉಣ್ಣು, ಮುಂದೆ ಸಾಗು. ಪ್ರಖ್ಯಾತಸ್ತ್ರಿಷು ಲೋಕೇಶು ಮಹಾಗುಣ ಪರಿಗ್ರಹ ಅಸ್ಮಾಕಮಪಿ ಸಂಬಂಧ ಕಪಿ ಮುಖ್ಯತ್ವಯಾಸ್ತಿ ವೈ. ಇನ್ನು ವೈಯಕ್ತಿಕವಾಗಿ ನನಗೂ ಮತ್ತೆ ನಿನಗೂ ಒಂದು ಸಂಬಂಧ ಇದೆ. ವೇಗವಂತ ಪ್ಲವಂತೋ ಯೇ ಪ್ಲವಗ ಮಾರುತಾತ್ಮಜ ತೇಷಾಂ ಮುಖ್ಯತಮಂ ಮನ್ಯೇ ತ್ವಾಮಹಂ ಕಪಿಕುಂಜರ. ನೀನು ವೇಗವಾಗಿ ಸಾಗುವ ಪದಾರ್ಥಗಳಲ್ಲಿಯೇ ಮಿಗಿಲು ಅಂತ ನಾನು ಅಂದ್ಕೊಂಡಿದ್ದೇನೆ. ಅತಿಥಿ ಕಿಲ ಪೂಜಾರ್ಹ ಪ್ರಾಕೃತೋಪಿ ವಿಜಾನತ. ಅತಿಥಿ ಯಾರೇ ಬರಲಿ, ಅವನು ಅತ್ಯಂತ ಕಳಪೆ ಆಗಿರಲಿ, ನಿಮ್ಮ ಮನೆಗೆ ಬಂದಾಗ ಉದಾರವಾಗಿ ಪೂಜಿಸಬೇಕು. ಧರ್ಮಂ ಜಿಜ್ಞಾಸಮಾನೇನ ಕಿಂಪುನರ್ ಯಾದೃಶೋ ಭವಾನ್. ನಿನ್ನಂಥವನಿದ್ರೆ ಇನ್ನು ಎಷ್ಟು ಪ್ರೀತಿಸಬೇಕು, ಇನ್ನೆಷ್ಟು ನಿನಗೆ ಸರ್ವ ಸಮರ್ಪಣೆಯನ್ನು ಮಾಡಬೇಕು. ತ್ವಂ ಹಿ ದೇವ ವರಿಷ್ಠಸ್ಯ ಮಾರುತಸ್ಯ ಮಹಾತ್ಮನಃ ಪುತ್ರಸ್ತಸ್ಯೈವ ವೇಗೇನ ಸದೃಶ ಕಪಿಕುಂಜರ. ನೀನು ದೇವತೆಗಳಲ್ಲೇ ಮಿಗಿಲಾದ ಮುಖ್ಯಪ್ರಾಣನ ಮಗ, ವೇಗದಿಂದ ಅವನಂತೆಯೇ ಇದ್ದೀಯ. ನೋಡಿ, ದೇವ ವರಿಷ್ಠಸ್ಯ, ದೇವತೆಗಳಲ್ಲಿ ಮಿಗಿಲಾದವ. ಹಿಂದೆ ದೇವರಾಜ ಅಂದ್ರು, ಈಗ ದೇವವರಿಷ್ಠ ಅಂತಂದ್ರು. ಉಪನಿಷತ್ತಿನಲ್ಲಿಯೂ ಇವನ್ನೇ ಹೇಳಿರೋದು. ಪೂರ್ವೇ ಕೃತಯುಗೇ ತಾತ ಪರ್ವತಾ ಪಕ್ಷಿಣೋ ಭವನ್. ಬಹಳ ಹಿಂದೆ ಕೃತಯುಗದಲ್ಲಿ ಎಲ್ಲ ಪರ್ವತಗಳಿಗೂ ಕೂಡ ಪಕ್ಷಗಳಿದ್ವು. ತೇಪಿ ಜಗ್ಮುರ್ದಿಶ ಸರ್ವಾಹ ಗರುಡಾಯುವ ವೇಗಿನಃ. ಅದರಿಂದಾಗಿ ಗರುಡನಂತೆ ವೇಗವಾಗಿ ಎಲ್ಲೆಲ್ಲೋ ಹೊರಡ್ತಾ ಇದ್ವು. ತತಸ್ತೇಷು ಪ್ರಯಾತೇಷು ದೇವಸಂಘಾ ಮಹರ್ಷಿಭಿ ಭೂತಾನಿ ಚ ಭಯಂ ಜಗ್ಮುಹು ತೇಷಾಂ ಪತನ ಶಂಕಯ. ಎಲ್ಲರಿಗೂ ಭಯ ಆಯಿತು, ಅದು ಬಿದ್ದುಬಿಟ್ರೆ ಬೆಟ್ಟಗಳು. ತತ ಕ್ರುದ್ಧ ಸಹಸ್ರಾಕ್ಷ ಪರ್ವತಾನಾಂ ಶತಕ್ರತು ಪಕ್ಷಾಂಶ್ಚಿಚ್ಛೇದ ವಜ್ರೇಣ ತತಶ್ಶತಸಹಸ್ರಶಃ. ಆಗ ದೇವತೆಗಳ ದೊರೆ ಇಂದ್ರ ಸಿಡಿಲ ಬಡಿಗೆಯಿಂದ ಬೆಟ್ಟಗಳ ರೆಕ್ಕೆಗಳನ್ನು ಕತ್ತರಿಸಿದ. ಸಮಾಮುಪಗತ ಕ್ರುದ್ಧೋ ವಜ್ರಮುದ್ಯಮ್ಯ ದೇವರಾಟ್ ತತೋಹಂ ಸಹಸಾ ಕ್ಷಿಪ್ತಃ ಶ್ವಸನೇನ ಮಹಾತ್ಮನ. ಅದೇ ರೀತಿ ವಜ್ರಾಯುಧವನ್ನ, ಅಂದರೆ ಸಿಡಿಲ ಬಡಿಗೆಯನ್ನು ಹಿಡಿದು ನನ್ನ ಕಡೆಗೂ ಬಂದ ನಿನ್ನ ಅಪ್ಪ ಮುಖ್ಯಪ್ರಾಣ ನನ್ನನ್ನ ಕಡಲಲ್ಲಿ ಅಡಗಿಸಿಟ್ಟ. ಅಸ್ಮಿನ್ ಲವಣತೋಯೇ ಚ ಪ್ರಕ್ಷಿಪ್ತ ಪ್ಲವಗೋತ್ತಮ ಗುಪ್ತ ಪಕ್ಷ ಸಮಗ್ರಶ್ಚ ತವ ಪಿತ್ರಾಭಿರಕ್ಷಿತ. ನಿನ್ನ ಅಪ್ಪ ಅವತ್ತು ನನ್ನನ್ನು ಕಾಪಾಡಿದ, ಇನ್ನೂ ನನ್ನ ರೆಕ್ಕೆಗಳಿವೆ. ತತೋಹಂ ಮಾನಯಾಮಿ ತ್ವಾಂ ಮಾನ್ಯೋಸಿ ಚ ಮಮೈವ ಚ ತ್ವಯಾ ಮಯೈಷ ಸಂಬಂಧಃ ಕಪಿ ಮುಖ್ಯ ಮಹಾಗುಣಃ. ಹೀಗೆ ನಿನ್ನ ಅಪ್ಪ ನನ್ನನ್ನು ಕಾಪಾಡಿದವ ತಂದೆಯ ಹಾಗೆ. ಹೀಗಾಗಿ ನನಗೂ ನಿನಗೂ ಇರುವ ಸಂಬಂಧ ಅಣ್ಣ ತಮ್ಮಂದಿರ ಸಂಬಂಧ. ಅಸ್ಮಿನ್ನೇವಂ ಗತೆ ಕಾರ್ಯೇ ಸಾಗರಸ್ಯ ಮಮೈವ ಚ ಪ್ರೀತಿಂ ಪ್ರೀತಮನಾಕರ್ತುಂ ತ್ವಮರ್ಹಸಿ ಮಹಾಮತೆ. ಅದರಿಂದ ನನ್ನನ್ನು ನಂಬಬಹುದು, ನನ್ನ ಪ್ರೀತಿಯನ್ನ ಧಾರಾಳವಾಗಿ ಸ್ವೀಕರಿಸಬಹುದು. ಶ್ರಮಂ ಮೋಕ್ಷಯ ಪೂಜಾಂಚ ಗೃಹಾಣ ಹರಿಸತ್ತಮ. ಈ ದಣಿವನ್ನು ಬಿಡು, ನನ್ನ ಪೂಜೆಯನ್ನು ಸ್ವೀಕರಿಸು. ಪ್ರೀತಿಂಚ ಮಮ ಮಾನ್ಯಸ್ಯ ಪ್ರೀತೋಸ್ಮಿ ತವ ದರ್ಶನಾತ್. ನನಗೆ ಅತ್ಯಂತ ಮಾನ್ಯನಾದವ, ನನ್ನ ಪ್ರೀತಿಯನ್ನು ಸ್ವೀಕರಿಸಿ ನನ್ನನ್ನು ಸಂತೋಷಗೊಳಿಸು. ಏವ ಮುಕ್ತ ಕಪಿಶ್ರೇಷ್ಠ ತಮ್ನಗೋತ್ತಮಬ್ರವೀತ್.
ಹೀಗೆ ಹೇಳಿದಾಗ ಹನುಮಂತ ಹೇಳಿದನಂತೆ, ಪ್ರೀತೋಸ್ಮಿ ಕೃತಮಾತಿಥ್ಯಂ ಮನ್ಯುರೇಶೋಪನೀಯತಾಂ. ಎದ್ಯಲ್ಲ ಸಹಾಯ ಮಾಡಬೇಕು ಅಂತ, ಅಷ್ಟರಿಂದಲೇ ನಾನು ಪ್ರೀತನಾಗಿದ್ದೇನೆ. ತ್ವರತೆ ಕಾರ್ಯಕಾಲೋ ಮೇ ಅಹಶ್ಚಾಪ್ಯತಿ ವರ್ತತೆ. ಕಾರ್ಯಕಾಲ ತ್ವರತೆ, ಬೇಗ ಬೇಗ ಸಾಗಬೇಕಿದೆ, ಹಗಲು ಕಳೀತಾ ಇದೆ. ಪ್ರತಿಜ್ಞಾತ ಮಯಾ ದತ್ತ ನಸ್ಥಾತವ್ಯ ಮಿಹಾಂತರ. ನಾನು ಮಧ್ಯದಲ್ಲಿ ಎಲ್ಲಿಯೂ ತಂಗುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ಆಣೆ ಮಾಡಿದ್ದೇನೆ. ಇತ್ಯುಕ್ತ್ವಾ ಪಾಣಿನಾ ಶೈಲಂ ಆಲಭ್ಯ ಹರಿಪುಂಗವ ಜಗಾಮಾಕಾಶಮಾವಿಶ್ಯ ವೀರ್ಯವಾನ್ ಪ್ರಹಸನ್ನಿವಾ. ಆದರೆ ನಿನ್ನ ಪ್ರೀತಿಯನ್ನು ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳಿ ಶೈಲಮಾಲಭ್ಯ, ಆ ಬೆಟ್ಟವನ್ನು ಮುಟ್ಟಿ ಮತ್ತೆ ಮುಂದೆ ಜಿಗಿದ. ಸಪರ್ವತ ಸಮುದ್ರಾಭ್ಯಾಂ ಬಹುಮಾನಾದವೇಕ್ಷಿತಃ ಪೂಜಿತಶ್ಚ ಉಪಪನ್ನಾಭಿಃ ಆಶೀರ್ಭಿರಭಿನಂದಿತಃ. ಆ ಕಡಲು ಮತ್ತೆ ಬೆಟ್ಟ ಎರಡರ ಅಭಿಮಾನಿಗಳು ಕೂಡ ಬಹುಮಾನಾದವೇಕ್ಷಿತಃ, ಬಹಳ ಗೌರವದಿಂದ ನೋಡಿದರಂತೆ. ಏನು ಬಲಕ್ಕೆ ತಕ್ಕ ವಿನಯ. ಆ ಪ್ರೀತಿ, ಎದುರುಗಡೆ ಇರುವವರ ಪ್ರೀತಿಯನ್ನು ಗುರುತಿಸಿದ. ಹಾಗಂತ ಅಲ್ಲಿಯೇ ಮೈಮರೆಯಲಿಲ್ಲ, ಪ್ರಮಾದ ಇಲ್ಲ, ಸಂತೋಷ ಆಯಿತಂತೆ. ಅಥೋರ್ಧ್ವಂ ದೂರಮಾಗತ್ಯ ಹಿತ್ವಾ ಶೈಲಮಹಾರ್ಣವೌ ಇತು ಪಂಥಾನ ಮಾತಾದ್ಯ ಜಗಾಮ ವಿಮಲೆಂಬರೇ. ಹಾರುವಾಗ ಯಾರಾದರೂ ಅಡ್ಡ ಬಂದರೆ ಆ ವೇಗ ಕುಂಠಿತವಾಗತ್ತೆ. ಆದರೆ ಮೈನಾಕ ಅಡ್ಡ ಬಂದ, ಅವನ ವೇಗ ಕುಂಠಿತ ಆಗಲಿಲ್ಲ, ಕಡಿಮೆ ಆಯಿತು, ಆದರೆ ಮತ್ತೆ ಪಿಕಪ್ ತೆಗೆದುಕೊಳ್ತು. ಅದು ಆಶ್ಚರ್ಯ. ಆ ಆಶ್ಚರ್ಯವನ್ನು ನೋಡಿದರಂತೆ. ಭೂಯಶ್ಚೋರ್ಧ್ವಂ ಗತಿಂ ಪ್ರಾಪ್ಯ ಗಿರಿಂ ತಮವಲೋಕಯನ್ ವಾಯುಸೂನುರ್ನಿರಾಲಂಬ ಜಗಾಮ ಕಪಿಕುಂಜರ. ಮತ್ತೆ ಎತ್ತರಕ್ಕೆ ಹಾರಿದ ಅಂತೆ. ಅಂದರೆ ಮೊದಲು ಗಟ್ಟಿಯಾಗಿ ಕಾಲುಗಳನ್ನು ಊರಿ ಹಾರಿದ್ದು ಸುಮ್ಮನೆ, ಅದು ಎಲ್ಲ ಹೇಗೆ ಹಾರ್ತಾರೆ ಅಂತ. ಆದರೆ ಅದಿಲ್ಲದೇನೆ ನಿರಾಲಂಬ, ಆಸರೆಯೇ ಇಲ್ಲದೆ ಇನ್ನಷ್ಟು ಹಾರಬಹುದಿತ್ತು. ಆದರೆ ಆ ಸೈಡ್ ಎಫೆಕ್ಟ್ಸ್ಗಳೆಲ್ಲ ಆಗದೆ ಲೋಕ ಹೇಗೆ ಸಾಕ್ಷಿಭೂತವಾಗಿ ನೋಡುತ್ತೆ. ಲೋಕದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಂದು ಜ್ಞಾಪಕ ಇರುತ್ತೆ. ಕೆಲಸ ಆದಮೇಲೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೈಡ್ ಎಫೆಕ್ಟ್ಸ್ ಇಲ್ಲದ ಕೆಲಸವೇ ಇಲ್ಲ. ಭೂಮಿಯಲ್ಲಿ ನಡೆದರೆ, ಓಡಿದರೆ, ಎಲ್ಲೋ ಕೂತರೆ, ನೀರು ಬಳಸಿದರೆ, ನದಿಯಲ್ಲಿ ಮುಳುಗಿದರೆ, ದಾರಿಯಲ್ಲಿ ನಡೆದರೆ ನಮ್ಮ ಗುರುತನ್ನು ಬಿಟ್ಟು ಹೋಗ್ತೇವೆ ನಾವು. ಆಮೇಲೆ ಅದು ಅಮೂರ್ತ ಆಗ್ಲಿಕ್ಕೆ ಶುರು ಆಗತ್ತೆ. ನಾವು ಹೋಗಿ ಬಹಳ ಕಾಲ ಆದಮೇಲೆ ಆ ಥರದವರೊಬ್ಬರಿದ್ರ ಅಂತ ಅನ್ನಿಸುವ ಹಾಗೆ ಶುರು ಆಗುತ್ತೆ. ಆದರೆ ಅವರಿದ್ದಾಗ ಅವರ ಗುರುತುಗಳನ್ನೆಲ್ಲ ಬಿಟ್ಟು ಹೋಗಿರ್ತಾರೆ ಅಲ್ವಾ? ಹಾಗೆ ಎಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಗುರುತಿದ್ರೆ ಅವರನ್ನ ನಾವು ಆ ಗುರುತನ್ನು ಬಿಟ್ಟು ಹೋದ್ರೆ ಅವ್ರನ್ನ ನೆನಪಿಸ್ಕೊಳ್ಳಿಕ್ಕಾಗತ್ತೆ. ಇಲ್ಲ ಅಂದ್ರೆ ಆ ಥರದವರೊಬ್ಬರಿದ್ರು ಅನ್ನೋದು ಗೊತ್ತೇ ಆಗಲ್ಲ. ಅವರ ಕೆಲಸಗಳಿಂದ ಗುರುತನ್ನು ಬಿಟ್ಟು ಹೋಗಬೇಕು. ಎಷ್ಟು ಹಿರಿಯರೆಲ್ಲ ಗುರುತು ಬಿಟ್ಟು ಹೋಗಿದ್ದಾರೆ. ನಮ್ಮ ತಂದೆ ಬಿಟ್ಟು ಹೋಗಿಲ್ವಾ? ನಿಮ್ಮ ತಂದೆ ಬಿಟ್ಟು ಹೋಗಿಲ್ವಾ? ತಾತ ಬಿಟ್ಟು ಹೋಗಿಲ್ವಾ? ಬಹಳ ಹಳಬರು 500 ವರ್ಷದ ಹಿಂದಿನ ರಾಘವೇಂದ್ರ ಸ್ವಾಮಿಗಳು ಬಿಟ್ಟು ಹೋಗಿಲ್ವಾ? ವಾದಿರಾಜರು ಬಿಟ್ಟು ಹೋಗಿಲ್ವಾ? ಎಲ್ಲರೂ ಕೂಡ ಕೆಲಸ ಮಾಡಿದ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಆ ಗುರುತಿನ ಮೂಲಕವೇ ನಾವು ಅವರನ್ನು ತಲುಪುವುದು ಅಲ್ವಾ? ಅದರಿಂದಾಗಿ ಹನುಮಂತನು ಕೂಡ ಗುರುತನ್ನು ಬಿಟ್ಟದ್ದು ಯಾಕೆ ಅಂದರೆ ಸ್ವಲ್ಪ ಕಾಲದ ಹೊರಗಾದರೂ ಅವನನ್ನು ತಿಳ್ಕೊಳ್ಳಿ ಅಂತ. ಆಮೇಲೆ ಅಮೂರ್ತವಾಗಿ ಕೇವಲ ದಾಖಲಾಗಿ ಉಳಿಯುತ್ತೆ, ಶಬ್ದದಲ್ಲಿ ದಾಖಲಾಗತ್ತೆ. ಮೊದಲು ಅದನ್ನು ಮೂಡಿಸದೆ ಹೋದರೆ, ಗುರುತು ಮೂಡಿಸದೆ ಹೋದರೆ ಉಳಿಯೋದಾದರೂ ಹೇಗೆ? ಆ ಗುರುತು ಮೂಡಿಸಲಿಕ್ಕಾಗಿ ಎಲ್ಲರಂತೆ ಗಟ್ಟಿಯಾಗಿ ನೆಲದಲ್ಲಿ ಕಾಲೂರಿ ಮಂಡಿಯನ್ನು ಊರಿ ಜಿಗಿದದ್ದು.
ಇಲ್ಲಿ ನಮಗೆ ಗೊತ್ತಾಗುತ್ತೆ. ಭೂಯಶ್ಚ ಊರ್ಧ್ವಂ ಗತಃ ಅಂತ ಯಾವ ಲೆವೆಲಲ್ಲಿ ಹಾರ್ತಾ ಇದ್ದ ಆ ಲೆವೆಲ್ಗಿಂತ ಇನ್ನೊಂದು ಲೆವೆಲ್ ಮೇಲ್ಗಡೆ ಹಾರಿದನಂತೆ. ಉವಾಚ ವಚನಂ ಧೀಮಾನ್ ಪರಿತೋಷಾತ್ ಸಗದ್ಗದಂ ಪ್ರಶಂಸು ಸುರಾಸ್ತರವೇ ಸಿದ್ಧಾಶ್ಚ ಪರಮರ್ಷಯಃ. ಎಲ್ಲ ದೇವತೆಗಳು ತದ್ವಿತೀಯಂ ಹನುಮತೋ ದೃಷ್ಟ್ವಾ ಕರ್ಮ ಸುದುಷ್ಕರಂ ಹಾರಿದ್ದೊಂದು, ಹಾರಿದ ಮೇಲೆ ಮೈನಾಕನನ್ನ ಮುಟ್ಟಿ ಯಾವುದೇ ಆಲಂಬ ಇಲ್ಲದೆ ಮತ್ತೆ ಹಾಗೆ ಜಿಗಿದದ್ದು ಇನ್ನೊಂದು. ಇದನ್ನು ನೋಡಿ ಬಹಳ ಸಂತೋಷಪಟ್ಟರಂತೆ, ಸರಿಯಾದವನನ್ನ ರಾಮ ಕಳುಹಿಸಿದ್ದಾನೆ ಅಂತ. ಹಾಗೆ ಜಿಗಿತ ಇರುವಾಗ ಇಂದ್ರ ಆ ಜಿಗಿತವನ್ನು ನೋಡ್ಲಿಕ್ಕೆ ಬಂದಿದ್ನಲ್ಲ, ಮೈನಾಕನನ್ನು ನೋಡಿದ. ಏನ್ ಮಾಡಬೇಕು ಈಗ? ಅವತ್ತು ತಪ್ಪಿಸಿಕೊಂಡಿದ್ದಾನೆ ಅಂತ ಕತ್ತರಿಸ್ಬೇಕಾ? ಏನ್ ಮಾಡಬೇಕು? ಇಂದ್ರನಿಗೆ ಸಂತೋಷ ಆಯ್ತಂತೆ. ಉವಾಚ ವಚನಂ ಧೀಮಾನ್ ಪರಿತೋಷಾತ್ ಸಗದ್ಗದಂ ಸುನಾಭಂ ಪರ್ವತ ಶ್ರೇಷ್ಠಂ ಸ್ವಯಮೇವ ಶಚೀಪತಿ. ತಾನೇ ಹೇಳಿದ, ಹಿರಣ್ಯನಾಭ ಶೈಲೇಂದ್ರ ಪರಿತುಷ್ಟೋಸ್ಮಿತೆ ಭೃಚಂ. ಓ ಪರ್ವತಗಳಲ್ಲಿ ಒಡೆಯನೇ, ನಿನ್ನ ಕೆಲಸದಿಂದ ತೃಪ್ತನಾಗಿದ್ದೇನೆ. ಅಭಯಂತೆ ಪ್ರಯಚ್ಛಾಮಿ ಗಚ್ಚ ಸೌಮ್ಯ ಯಥಾ ಸುಖಂ. ಅಭಯಂತೆ ಪ್ರಯಚ್ಛಾಮಿ, ನಿನಗೆ ಅಭಯವನ್ನು ನೀಡುತ್ತಾ ಇದ್ದೇನೆ. ನಿನ್ನ ರೆಕ್ಕೆಗಳಿದ್ರೂ ಈಗ ನಾನು ಕತ್ತರಿಸೋದಿಲ್ಲ, ಸುಖವಾಗಿರು ಅಂದ. ದೊಡ್ಡವರು ಕೆಲಸ ಮಾಡಿದ್ದಕ್ಕೆ ಸಿಕ್ಕ ಪ್ರತಿಫಲ. ಇನ್ನು ಧೈರ್ಯವಾಗಿ ಇಂದ್ರನಿಗೆ ಮುಂದಾಗಬಹುದು. ಇಂದ್ರ ಯಾಕೆ ಮೆಚ್ಚಿಕೊಂಡದ್ದು? ದೊಡ್ಡವರು ಕೆಲಸ ಮಾಡ್ತಾ ಇದ್ದಾನೆ, ತನ್ನ ಮಹಾಪುರುಷ ಗುಣವನ್ನ ಮೆಚ್ಚಿದ್ದಾನೆ ಅಂತ. ಸಾಹ್ಯಂ ಕೃತಂತೆ ತು ಮಹತ್ ವಿಶ್ರಾಂತಸ್ಯ ಹನುಮತಃ ಕ್ರಮತೋ ಯೋಜನ ಶತಂ ನಿರ್ಭಯಸ್ಯ ಭಯೇ ಸತಿ. ನೀನು ಸಹಾಯ ಮಾಡಿದೆ. ಸಾಹ್ಯಂ ಕೃತಂತೆ ಸುಮಹತ್, ಎಲ್ಲಿ ಸಹಾಯ ಮಾಡಿದ್ದು? ಅವನು ಸಹಾಯ ತಗೊಳ್ಳೇ ಇಲ್ಲ. ತಗೊಳ್ಳದೇ ಇರೋದು ಮುಖ್ಯ ಅಲ್ಲ, ಆ ಅರ್ಪಣೆ ಮಾಡಿದ ಮನೋಭಾವ ಇದೆಯಲ್ಲ ಅದು ದೊಡ್ಡದು. ರಾಮಶ್ಚೈಷ ಹಿತಾಯೈವ ಯಾತಿ ದಾಶರಥೆ ಕಪಿಃ ಸತ್ಕ್ರಿಯಾಂ ಕುರ್ವತಾ ಶಕ್ತ್ಯ ತೋಷಿತೋಸ್ಮಿ ದೃಢಂ ತ್ವಯಾ. ರಾಮನಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ರಾಮನ ಕೆಲಸ ಏನು ಅಂತಂದ್ರೆ ರಾವಣನನ್ನ ಕೊಲ್ಲೋದು. ರಾವಣನನ್ನ ಕೊಲ್ಲೋದ್ರಿಂದ ನಮಗೂ ಸುಖವೇ ಆಗೋದು. ಹೀಗಾಗಿ ನಿನ್ನ ಕೆಲಸ ಪರಂಪರೆಯಿಂದ ನಮಗೂ ಉಪಯೋಗ ಆಯಿತು. ಮನುಷ್ಯರ ನಡುವಣ ಅಥವಾ ಜೀವಿಗಳ ನಡುವಣ ಸಂಬಂಧ ಎಷ್ಟು ಕಾಂಕ್ರೀಟ್ ಆಗಿರುತ್ತೆ, ಎಷ್ಟು ಸಂಕೀರ್ಣವಾಗಿರುತ್ತೆ, ಎಷ್ಟು ಕಾಂಪ್ಲೆಕ್ಸ್, ಅನೂಹ್ಯ. ಒಬ್ಬರೊಬ್ಬರ ಸಂಬಂಧ ಹೇಗೆ ಅಂತ. ಸತತ್ ಪ್ರಹರ್ಷಂ ಅಲಭತ್ ವಿಪುಲಂ ಪರ್ವತೋತ್ತಮಃ ದೇವತಾನಾಂ ಪತಿಂ ದೃಷ್ಟ್ವಾ ಪರಿತುಷ್ಟಂ ಶತಕ್ರತುಂ. ಅವನಿಗೂ ಸಂತೋಷ ಆಯಿತು. ಇನ್ನು ಮೇಲೆ ಇಂದ್ರನಿಂದ ನನ್ನನ್ನು ಮುಚ್ಚಿಕೊಳ್ಳಬೇಕಿಲ್ಲ, ಅಡಗಿಕೊಳ್ಳಬೇಕಿಲ್ಲ. ತತೋ ದೇವಾಸ್ಸ ಗಂಧರ್ವಾಃ ಸಿದ್ಧಾಶ್ಚ ಪರಮರ್ಷಯಃ ಅಬ್ರುವನ್ ಸೂರ್ಯ ಸಂಕಾಚಾಂ ಸುರಸಾಂ ನಾಗಮಾತರಂ. ಆಮೇಲೆ ಸುರಸಾ ಅನ್ನುವ ನಾಗಮಾತೃವಿನ ಬಳಿ ಬಂದ್ರಂತೆ. ಅಯಂ ವಾತಾತ್ಮಜ ಶ್ರೀಮಾನ್ ಪ್ಲವತೆ ಸಾಗರೋಪರಿ ಹನುಮಾನ್ ನಾಮ ತಸ್ಯ ತ್ವಂ ಮುಹೂರ್ತಂ ವಿಘ್ನಮಾಚರ. ಇದೋ ಗಾಳಿರಾಯನ ಮಗ ಹನುಮಂತ ಹಾರ್ತಾ ಇದ್ದಾನೆ. ಇವನಿಗೆ ಒಂದು ಸ್ವಲ್ಪ ಕಾಲ ಅಡ್ಡಿ ಮಾಡು. ರಾಕ್ಷಸಂ ರೂಪಮಾಸ್ಥಾಯ ಸುಘೋರಂ ಪರ್ವತೋಪಮಂ ದಂಷ್ಟ್ರಾ ಕರಾಳಂ ಪಿಂಗಾಕ್ಷಂ ವಕ್ತ್ರಂ ಕೃತ್ವಾ ನಭಸ್ಪುಷಂ. ಭೂಮಿಯನ್ನೇ ತಡವಿ ಆಗಸವನ್ನೇ ವ್ಯಾಪಿಸುವ ದೊಡ್ಡ ಮುಖವನ್ನು ಮಾಡಿಕೊಂಡು ಅವನನ್ನ ಕಾಡು. ಬಲಮಿಚ್ಛಾಮಹೇ ಜ್ಞಾತುಂ ಭೂಯಶ್ಚಾಸ್ಯ ಪರಾಕ್ರಮಂ.
ಇವನ ಬಲವನ್ನು ತಿಳಿಬೇಕು ಅಂತ ಇದ್ದೇವೆ. ಬೇರೊಬ್ಬರನ್ನ ಗೆಲ್ಲುವ ಶಕ್ತಿಯನ್ನು ತಿಳಿಬೇಕು ಅಂತ ಇದ್ದೇವೆ. ತ್ವಾಂ ವಿಜೇಷ್ಯತ್ಯುಪಾಯೇನ ವಿಷಾದಂ ವಾ ಗಮಿಷ್ಯತಿ. ನಿನ್ನನ್ನು ಉಪಾಯದಿಂದ ಗೆಲ್ಲುತ್ತಾನೋ ಅಥವಾ ವಿಷಾದಂ ವಾ ಗಮಿಷ್ಯತಿ, ದುಃಖವನ್ನು ಹೊಂದುತ್ತಾನೋ ನೋಡೋಣ. ಏವ ಮುಕ್ತ ತುಸಾ ದೇವಿ ದೈವತೈರಭಿಸತ್ಕೃತ ಸಮುದ್ರ ಮಧ್ಯೆ ಸುರಸ ಬಿಭ್ರತಿ ರಾಕ್ಷಸಂ ವಪುಃ. ಈ ರೀತಿಯಾಗಿ ನುಡಿದಾಗ ದೇವತೆಗಳು ಅವಳಿಗೆ ವರ ಕೊಟ್ಟರು. ಕೊಟ್ಟ ಮೇಲೆ ಸಮುದ್ರ ಮಧ್ಯದಲ್ಲಿ ದೊಡ್ಡ ಶರೀರವನ್ನ ಹಿಡಿದು ನಿಂತಂತೆ. ರಾಕ್ಷಸಂ ವಪುಃ ಅಂತ. ರಾಕ್ಷಸ ಅಂದ್ರೆ ಯಾರನ್ನೂ ರಕ್ಷಿಸುವುದಿಲ್ಲ, ವಿಪರೀತ ಲಕ್ಷಣ ಅಂತ ಕರೀತಾರೆ. ಪುಣ್ಯ ಜನ ಅಂದ್ರೆ ಅತ್ಯಂತ ಅಪುಣ್ಯರು, ಪಾಪಿಗಳು ಅಂತ. ಹಾಗೆ ರಾಕ್ಷಸಾಹ ರಕ್ಷಃ ಅಂತ ಕರೆದ್ರೆ ಬ್ರಹ್ಮದೇವರು ಹೇಳಿದ್ರಂತೆ, ಅಪ್ಪ ನೀವು ಎಲ್ಲರನ್ನ ರಕ್ಷಿಸಿರಿ, ನಿಮ್ಮಿಂದ ಎಲ್ಲರೂ ನಾಶ ಆಗೋಗ್ತಾ ಇದ್ದಾರೆ, ರಕ್ಷಿಸಿರಿ ಅಂತ ಹೇಳಿದ್ದಕ್ಕೆ ರಾಕ್ಷಸರು ಅಂತ ಆಗಿದ್ದವರಿಗೆ. ಹಾಗೆ ಅಂತಹ ರಾಕ್ಷಸ ರೂಪವನ್ನ ತಳೆದು ನಿಂತಳಂತೆ. ವಿಕೃತಂಚ ವಿರೂಪಂಚ ಸರ್ವಸ್ಯ ಚ ಭಯಾವಹಂ ಪ್ಲವಮಾನಂ ಹನುಮಂತಂ ಆವೃತ್ಯೇದಮುವಾಚ. ವಿಕೃತವಾದ ವಿರೂಪವಾದ, ಯಾರಿಗೂ ನೋಡಿದ್ರೂ ಭಯ ಆಗಬೇಕು, ಆ ತರಹದ ಭೀಕರವಾದ ರೂಪವನ್ನು ತಳೆದು ಅಡ್ಡ ನಿಂತಂತೆ. ಮಮ ಭಕ್ಷ ಪ್ರದಿಷ್ಟಸ್ತ್ವಂ ಈಶ್ವರೈರ್ವಾನರರ್ಷಭ ಅಹಂ ತ್ವಾಂ ಭಕ್ಷಯಿಷ್ಯಾಮಿ ಪ್ರವಿಷೇದಂ ಮಮಾನನಂ. ಏ ಹನುಮ, ನೀನು ನನ್ನ ಊಟ ಅಂತ ಹೇಳಿದ್ದಾರೆ ದೇವತೆಗಳು, ನಾನು ನಿನ್ನನ್ನು ತಿನ್ಬೇಕು ಅಂತ ಇದ್ದೀನಿ, ಇದೋ ಸೀದಾ ನನ್ನ ಬಾಯೊಳಗೆ ಬಾ ಅನ್ನಂತೆ ಅಂದ್ಲಂತವಳು. ವರ ಏ ಚಪುರಾರ ದತ್ತೋ ಮಮ ಧಾತ್ರೇತಿ ಸತ್ವರ ವ್ಯಾದಾಯ ವಕ್ತ್ರಂ ವಿಪುಲಂ ಸ್ಥಿತಾಸ ಮಾರುತೆ ಪುರಃ. ಈ ರೀತಿಯಾಗಿ ಬಾಯನ್ನ ಅಗಲವಾಗಿ ತೆರೆದು ಹನುಮಂತನ ಮುಂದೆ ನಿಂತಳು. ಏವ ಮುಕ್ತ ಸುರಸಯ ಪ್ರಹೃಷ್ಟವದನೋಬ್ರವೀತ್ ರಾಮೋ ದಾಶರಥಿರ್ನಾಮ ಪ್ರವಿಷ್ಟೋ ದಂಡಕಾವನಂ. ಅದಕ್ಕೆ ಅವನು ಹೇಳಿದ, ನೀನು ಹೇಳಿದ್ದ ಹೌದು, ದೇವತೆಗಳು ನಿನಗೆ ಅನುಗ್ರಹ ಮಾಡಿದ್ದಾರೆ ಅಂತ ನನಗೆ ಗೊತ್ತಿದೆ, ಆದರೆ ನನ್ನ ಕೆಲಸ ಇದಕ್ಕಿಂತ ದೊಡ್ಡದಿದೆ. ದೇವತೆಗಳ ಕೆಲಸಕ್ಕಿಂತ ದೇವತೆಗಳ ಒಡೆಯನ ಕೆಲಸ ಇದೆ. ರಾಮ ಅಂತ ದಶರಥನ ಮಗ ದಂಡಕಾವನಕ್ಕೆ ಪ್ರವೇಶ ಮಾಡಿದ್ದಾನೆ. ಲಕ್ಷ್ಮಣೇನ ಸಹ ಭ್ರಾತ್ರ ವೈದೇಹ್ಯ ಚಾಪಿ ಭಾರ್ಯಯ, ಲಕ್ಷ್ಮಣನ ಜೊತೆಗೆ ಮತ್ತು ವೈದೇಹಿಯ ಜೊತೆಗೆ. ಅಸ್ಯ ಕಾರ್ಯ ವಿಷಕ್ತಸ್ಯ ಬದ್ಧ ವೈರಸ್ಯ ರಾಕ್ಷಸೈಹಿ. ರಾಕ್ಷಸರು ವೈರದಿಂದ ಅವನ ಹೆಂಡತಿಯನ್ನ ಅಪಹರಣ ಮಾಡಿದರು. ಅವಳ ಬಳಿಗೆ ದೂತನಾಗಿ ಹೋಗ್ತಾ ಇದ್ದೇನೆ, ರಾಮನ ಅಣತಿಯಂತೆ. ನೀನು ರಾಮನಿಗೆ ಸಹಾಯ ಮಾಡಬೇಕು. ಯಾಕೆಂದ್ರೆ ವಿಷಯವಾಸಿನಿ. ವಿಷಯ ಅಂದ್ರೆ ಈ ದೇಶ, ಈ ಪ್ರದೇಶ ಅಂದ್ರೆ ಸಮುದ್ರ. ಇಲ್ಲಿ ವಾಸ ಮಾಡ್ತಾ ಇದ್ದೀಂದ್ರೆ ಇದಕ್ಕೆ ಮೂಲಭೂತವಾಗಿ ಆಸರೆಯಾಗಿ ನಿಂತಿರೋದು ಯಾರು? ಸಗರನ ವಂಶದವರು. ಸಗರನ ವಂಶದಲ್ಲಿ ಬಂದವರು ಯಾರು? ರಾಮ. ನೀನು ವಾಸ ಮಾಡ್ತಾ ಇರುವುದರ ಋಣವನ್ನ ಪರಿಹರಿಸಿಕೊಳ್ಬೇಕು ಅಂದ್ರೆ ರಾಮನಿಗೆ ಸಹಾಯ ಆಗೋದಕ್ಕೆ ಬಿಡಬೇಕು. ಅದರಿಂದಾಗಿ ನಾನು ಹೋಗಬೇಕು ಅಂತ ಇದ್ದೇನೆ ಅಂದಾಗ ಅವಳು ಹೇಳಿದಳಂತೆ, ಅಬ್ರವೀನ್ನಾತಿ ವರ್ತೇನ್ಮಾಂ ಕಶ್ಚಿದೇಚವರೋ ಮಮ. ದೇವತೆಗಳು ನಿನಗೆ ಮಾನ್ಯರಲ್ವಾ? ದೇವತೆಗಳ ವರ ಇದೆ, ಯಾರು ನಿನ್ನ ಮುಖದಲ್ಲಿ ಒಳಗೆ ಹೋಗದೇ ಇರಲಿ ಅಂತ ವರ ಇದೆ. ಅದರಿಂದ ನೀನು ನನ್ನ ಬಾಯಿಗೆ ಬೀಳಲೇಬೇಕು ಅಂತಂದು. ಮುಂದೇನಾಯ್ತು ಅಂತ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.